ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ನಿಮಗೆ ರಾಜಧಾನಿ ಟಿವಿಗೆ ಸ್ವಾಗತ. 1.5 ಗಂಟೆ ಆಯಿತು ಬಂದು ಕಾಯ್ತಾ ಇದ್ದೀವಿ. ಗೇಟ್ ಬೀಗ ಹಾಕಿದೆ, ನನ್ನ ಹತ್ರ ಬೀಗ ಇಲ್ಲ, ಲಾಕ್ ಇಲ್ಲ, ನನ್ನ ಹತ್ರ ಕೀಸ್ ಇಲ್ಲ ಒಳಗಡೆ ಹೋಗೋಕ್ಕೆ. ಫೋನ್ ಮಾಡಿದೆ ನಮ್ಮ ಅಂಕಲ್ಗೆ ಮತ್ತು ನಮ್ಮ ಚಿಕ್ಕಪ್ಪನಿಗೆಲ್ಲ ಫೋನ್ ಮಾಡಿದೆ, ಬೇರೆಯವ್ರ ಕೈಲೂ ಫೋನ್ ಮಾಡಿಸಿದೆ. ಫೋನ್ ಎತ್ಕೊಳ್ತಾ ಇಲ್ಲ. ನನ್ನ ತಮ್ಮ ಮಾತಾಡ್ದ ಅನ್ಸುತ್ತೆ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ, ಕೀ ಸಿಗ್ತಾ ಇಲ್ಲ. ನಾವು ಇಲ್ಲಿ ಹಬ್ಬ ಆಚರಿಸಕ್ಕೆ ಬಂದಿದ್ದು, ತಾಯಿಯ ಆಶೀರ್ವಾದ ತೊಗೊಳಕ್ಕೆ ಬಂದಿರೋದು. ನಮ್ಮ ಮನೆ ಇದು. ಒಳಗಡೆ ಹೋಗೋಕೆ ನಮಗೆಲ್ಲ ಒಂದು ಆಸೆನೂ ಇದೆ, ಬಟ್ ನಮ್ಗೆ ಒಳಗಡೆ ಬಿಟ್ಟಿಲ್ಲ ಅಂತ ಅಂದರೆ ನಾವು ಇಲ್ಲಿಂದಾನೆ ಹಬ್ಬ ಆಚರಿಸ್ತೀವಿ. ಬಿಕಾಸ್ ಆ ತಾಯಿ ಆಶೀರ್ವಾದ ತೊಗೊಳ್ದೆ ಅಂತೂ ಹೋಗಲ್ಲ ನಾವು. ಚಿಕ್ಕ ವಯಸ್ಸಿಂದ ನೆನಪಿದೆ. ನಾನು, ನಮ್ಮ ತಾತ, ಅಜ್ಜಿ, ನಮ್ಮ ಅಕ್ಕ, ನಮ್ಮ ಕಸಿನ್ಸು ಎಲ್ಲ ಇಲ್ಲಿ ಕುತ್ಕೊಂಡು ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗಿತ್ತು, ನಾವು ಚಿಕ್ಕದಾಗಿದ್ವಿ. ಅದಕ್ಕೆ ಇದೊಂದು ಸ್ವಲ್ಪ ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ ಇವಾಗ. ನೆನಪಿದೆ, ಟಮಟೆಲೆಲ್ಲ ಕಾಯಿಸಿ ಡ್ಯಾನ್ಸ್ ಮಾಡಿ ಚೆನ್ನಾಗಿರೋ ಊಟ ಒಳಗಡೆ ಮಾಡ್ತಾಯಿದ್ರು. ಎಲ್ಲರೂ ಊರಿಂದನೂ ಮೊದಲು ನಮ್ಮ ಬೋರ್ವೆಲ್, ಫಸ್ಟ್ ಬೋರ್ವೆಲ್ ನಮ್ಮದೇ ಇದ್ದಿದ್ದು. ಎಲ್ಲರೂ ಬಂದು ಬೋರ್ವೆಲ್ಲು ತುಂಬಿಸ್ಕೊತಾ ಇದ್ರು. ಎಸ್ಪೆಷಲಿ ಹಬ್ಬ ಟೈಮು ಒಂಥರ ಬೇಜಾರಾಗುತ್ತೆ. 10 ವರ್ಷ ಆದಮೇಲೆ ನಾವು ಊರಬ್ಬ ಅಂತ ಬಂದರೆ ನಮ್ಮ ಮನೆ ಒಳಗಡೆ ಬಿಡ್ತಾಯಿಲ್ಲ. ಆದರೆ ನೋ ಪ್ರಾಬ್ಲಮ್, ಇದು ನಮ್ಮೂರು, ನಮ್ಮ ತಾಯಿ ಕರೆದಿದ್ರೆ ನಮ್ಮ ತಾಯಿ ನೋಡೋಕ್ಕೆ ಬಂದಿದ್ದೀವಿ. ತಾಯಿ ನೋಡ್ಕೊಂಡು ಹೋಗ್ತೀವಿ ವಾಪಸ್. ಮಾನ್ಯರೇ, ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕಳೆದಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ, ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ. ಇದರ ಮುಖಾಂತರ ಸಾರ್ವಜನಿಕವಾಗಿ ಅನುಕಂಪ ಗಿಟ್ಟಿಸಿಕೊಳ್ಳುವ, ನನ್ನ ತೇಜೋವಧೆ ಮಾಡಿ ಸಮಾಜ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಆಯಿತು. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ರಾಜಕೀಯ ಏಳುಬೀಳುಗಳ ನಡುವೆ ಜನಸೇವೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನನ್ನ ಮಗಳ ಮದುವೆಯ ಪ್ರಯತ್ನದಲ್ಲಿ ಅವಳ ಮತ್ತು ಅವಳ ತಾಯಿಯ ಸಹಕಾರ ಸಿಗಲಿಲ್ಲ. ಆದರೆ ಅವಳು ಹರಡುತ್ತಿರುವ ಒಳ್ಳರಂಜಿತ, ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಇನ್ನು ನನ್ನ ಕುಟುಂಬ, ನನ್ನ ಹೆಂಡತಿ ಶೀಲಾ ಒಬ್ಬ ಗೃಹಿಣಿಯಾಗಿ ನನ್ನ ಪೋಷಕರ ಯೋಗಕ್ಷೇಮವನ್ನು ನೋಡಿಕೊಂಡು, ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ, ಸಹಧರ್ಮಿಣಿಯಾಗಿ ಒಂದು ಸಾಂಸಾರಿಕ ಜೀವನವನ್ನು ನಡೆಸುತ್ತಿದ್ದು, ಅವಳ ಮೇಲೆ ಕೂಡ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಯುತ್ತಿದ್ದು, ಸತ್ಯ ಅಸತ್ಯತೆ ತಿಳಿಯದೆ ಸಾರ್ವಜನಿಕರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.